10 ವರ್ಷಗಳ ಬಳಿಕ ದೇವರನಾಡು ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಅಧಿಕೃತವಾಗಿ ಇವತ್ತು ಅಧಿಕಾರಕ್ಕೆ ಬಂದಿದೆ ಕೇರಳದಲ್ಲಿ ಯುಡಿಎಫ್ ಸರ್ಕಾರ. ಕೇರಳದ ಸಿಎಂ ಆಗಿ ಕಾಂಗ್ರೆಸ್ನ ವಿ.ಡಿ. ಸತೀಶನ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ದೇವರ ಹೆಸರಿನಲ್ಲಿ ಸತ್ಯ ಪ್ರತಿಜ್ಞೆಯನ್ನ ಮಾಡಿ ಪ್ರಮಾಣ ವಚನವನ್ನ ಸ್ವೀಕರಿಸಿದರು ವಿ.ಡಿ. ಸತೀಶನ್. ತಿರುವನಂತಪುರಂನ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಿತು. ಈ ಪ್ರಮಾಣ ವಚನವನ್ನ ರಾಜ್ಯಪಾಲರಾದಂತಹ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ಬೋಧಿಸಿದರು ವಿ.ಡಿ. ಸತೀಶನ್ ಅವರಿಗೆ. ಇವರ ಜೊತೆಯಲ್ಲಿಯೇ 20 ಶಾಸಕರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರು ಸಚಿವರಾಗಿ. ವಿ.ಡಿ. ಸತೀಶನ್ ಸಿಎಂ ಕೂಡ ಸೇರಿದಂತೆ ಒಟ್ಟು 21 ಮಂದಿ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರುವಂಥದ್ದು. ರಮೇಶ್ ಚೆನ್ನಿತ್ತಾಲ, ವಿ.ಕೆ. ಕುಟ್ಟಿ, ಬಿಂದು ಹೀಗೆ 20 ಶಾಸಕರು ಮತ್ತು ಸಿಎಂ ಆಗಿ ವಿ.ಡಿ. ಸತೀಶನ್ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ആളുകൾക്കോ നേരിട്ടോ നേരിട്ടല്ലാതെയോ അറിയിച്ചു കൊടുക്കുകയോ വെളിപ്പെടുത്തി കൊടുക്കുകയോ ചെയ്യുകയില്ലെന്ന് ദൈവത്തിന്റെ നാമത്തിൽ സത്യം ചെയ്യുന്നു. വടശ്ശേരി ദാമോദര മേനോൻ സതീശൻ എന്ന ഞാൻ കേരള സംസ്ഥാനത്തെ മുഖ്യമന്ത്രി എന്ന നിലയിൽ എൻ്റെ പരിഗണനയിൽ കൊണ്ടുവരുന്നതോ എൻ്റെ അറിവിൽ വരുന്നതോ ആയ ഏതെങ്കിലും വിഷയം അങ്ങനെയുള്ള മന്ത്രി എന്ന നിലയിലുള്ള എൻ്റെ കർത്തവ്യങ്ങളുടെ മുറപ്രകാരമുള്ള നിർവഹണത്തിന് ആവശ്യമാകുന്നതൊഴികെ ഞാൻ ഏതെങ്കിലും ആളുകൾക്കോ നേരിട്ടോ നേരിട്ടല്ലാതെയോ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ವಿ.ಡಿ. ಸತೀಶನ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಅವರ ಜೊತೆಯಲ್ಲೇ 20 ಶಾಸಕರು ಕೂಡ ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಿರುವಂಥದ್ದು ಸಚಿವರಾಗಿ. ಒಟ್ಟಾರೆಯಾಗಿ ಸಿಎಂ ಕೂಡ ಸೇರಿದಂತೆ 21 ಜನರು 10 ವರ್ಷಗಳ ಬಳಿಕ ಬರೋಬ್ಬರಿ 10 ವರ್ಷಗಳ ಬಳಿಕ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ ಇದೀಗ ಮತ್ತೊಮ್ಮೆ ಕೇರಳದಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದು. ಕಳೆದ 10 ವರ್ಷಗಳಿಂದ ಅಲ್ಲಿ ಎಡಬಣ ಅಧಿಕಾರದಲ್ಲಿ ಇದ್ದಿದ್ದಂಥದ್ದು. ಪಿಣರಾಯಿ ವಿಜಯನ್ ನೇತೃತ್ವದ ಸರ್ಕಾರ, ಲೆಫ್ಟ್ ಪಾರ್ಟಿಗಳು ಅಲ್ಲಿ ಅಧಿಕಾರವನ್ನ ನಡೆಸ್ತಾ ಇದ್ವು. ಕೇರಳದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸತತವಾಗಿ 2 ಅವಧಿಗೆ ಒಂದೇ ಸರ್ಕಾರ ಅಲ್ಲಿ ರಚನೆಯಾಗಿದ್ದು. ಅಂದರೆ ಎಡಬಣಗಳು ಸತತವಾಗಿ 10 ವರ್ಷಗಳ ಕಾಲ ನಡೆದಿದ್ದು. ಅಲ್ಲಿವರೆಗೂ 5 ವರ್ಷ ಯುಡಿಎಫ್ ಇದ್ರೆ 5 ವರ್ಷ LDF ಇರ್ತಾ ಇತ್ತು. ಆ ಸಂಪ್ರದಾಯವನ್ನ ಕಳೆದ ಬಾರಿ LDF ಮುರಿದಿತ್ತು. ಆದರೆ ಮತ್ತೊಮ್ಮೆ LDFಗೆ ಈ ಬಾರಿ ಹಿನ್ನಡೆಯಾಗಿದ್ದು ಯುಡಿಎಫ್ ಅಧಿಕಾರಕ್ಕೆ ಬಂದಿದೆ. ನೂತನ ಸಿಎಂ ಆಗಿ ವಿ.ಡಿ. ಸತೀಶನ್ ಅವರು ಪದಗ್ರಹಣವನ್ನ ಮಾಡಿದ್ದಾರೆ. ಸಿಎಂ ಯಾರಾಗ್ತಾರೆ ಅನ್ನೋ ಕುತೂಹಲ ಕೂಡ ಸಾಕಷ್ಟು ಮುಂದುವರೆದಿತ್ತು ಕಾಂಗ್ರೆಸ್ನಲ್ಲಿ. ಯಾಕೆಂದ್ರೆ 3 ಹೆಸರುಗಳು ಮುನ್ನೆಲೆಗೆ ಬಂದಿದ್ವು: ವೇಣುಗೋಪಾಲ್, ಸತೀಶನ್ ಹಾಗೆ ರಮೇಶ್ ಚೆನ್ನಿತ್ತಾಲ ಅವರು. ಸದ್ಯ ರಮೇಶ್ ಚೆನ್ನಿತ್ತಾಲ ಅವರು ಇದೇ ಸಂಪುಟದಲ್ಲಿ ಸಚಿವರಾಗಿ ಪ್ರತಿಜ್ಞಾವಿಧಿಯನ್ನ ಅವರು ಕೂಡ ಸ್ವೀಕರಿಸಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.